ಪ್ರಿಯ ವಿದ್ಯಾರ್ಥಿಗಳೇ, ಹಿಂದಿನ ವಿಡಿಯೋದಲ್ಲಿ ನಾವು ಡಿಟರ್ಮಿನೆಂಟ್ ಆಫ್ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ 2 ಮತ್ತು ಆಫ್ ಆರ್ಡರ್ 3 ಹೇಗೆ ಎಕ್ಸ್ಪಾಂಡ್ ಮಾಡ್ಬೋದು ಮತ್ತು ಅದನ್ನು ಉಪಯೋಗ ಮಾಡಿಕೊಂಡು ಏರಿಯಾ ಆಫ್ ದ ಟ್ರಯಾಂಗಲ್ ಹೇಗೆ ತೆಗೆಯುವುದರ ಬಗ್ಗೆ ತಿಳಿದುಕೊಂಡಿದ್ದೇವೆ. ಇಂದಿನ ವಿಡಿಯೋದಲ್ಲಿ ನಾವು ಅಡ್ಜಾಯಿಂಟ್ ಆಫ್ ದ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ 2 ಮತ್ತು ಅಡ್ಜಾಯಿಂಟ್ ಆಫ್ ದ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ 3 ಅದನ್ನು ಹೇಗೆ ತೆಗೆಯೋದು ಮತ್ತು ಅದನ್ನು ಯೂಸ್ ಮಾಡಿ ಇನ್ವರ್ಸ್ ಆಫ್ ದ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಹೇಗೆ ತೆಗೆಯಬಹುದು ಅನ್ನೋದರ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲು ನಾವು ಅಡ್ಜಾಯಿಂಟ್ ಆಫ್ ದ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ 2 ಬಗ್ಗೆ ತಿಳಿದುಕೊಳ್ಳೋಣ. ಇದನ್ನು ತೆಗಿಲೇಬೇಕಂದ್ರೆ ಒಂದು ಮೆಥಡ್ ಇದೆ. ಆ ಮೆಥಡ್ ಏನು ಹೇಳ್ತಿದೆ ಅಂತಂದರೆ, ಫಸ್ಟ್ ನಾನು ಮೆಥಡ್ ಓದ್ತೀನಿ, ನೆಕ್ಸ್ಟ್ ಐ ವಿಲ್ ಎಕ್ಸ್ಪ್ಲೇನ್ ಹೌ ಟು ಫೈಂಡ್ ಔಟ್ ದ ಅಡ್ಜಾಯಿಂಟ್ ಆಫ್ ದ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ 2. ಮೆಥಡ್ ಏನಿದೆ, ಫಸ್ಟು ಪ್ರಿನ್ಸಿಪಲ್ ಡಯಾಗ್ನಲ್ ಎಲಿಮೆಂಟ್ಸ್ ಆರ್ ಇಂಟರ್ಚೇಂಜ್. ನಿಮಗೆ ಗೊತ್ತಿದೆ, ಸ್ಕ್ವೇರ್ ಮ್ಯಾಟ್ರಿಕ್ಸ್ನಲ್ಲಿ ಪ್ರಿನ್ಸಿಪಲ್ ಡಯಾಗ್ನಲ್ ಎಲಿಮೆಂಟ್ಸ್ ಅಂದರೆ ಇವು ಬರುತ್ತವೆ. ಇವನ್ನೇನು ಮಾಡಬೇಕು, ನಾವು ಇಂಟರ್ಚೇಂಜ್ ಮಾಡಬೇಕು. ಇಂಟರ್ಚೇಂಜ್ ಅಂದರೆ ಏನು, ಈ ಎಲಿಮೆಂಟ್ ಒಯ್ದು ಇಲ್ಲಿ ಬರೀಬೇಕು, ಈ ಎಲಿಮೆಂಟ್ ಒಯ್ದು ಇಲ್ಲಿ ಬರೀಬೇಕು ಅಷ್ಟೇ. ನೆಕ್ಸ್ಟ್ ಸೈನ್ ಆಫ್ ದ ಅದರ್ ಎಲಿಮೆಂಟ್ಸ್ ಆರ್ ಚೇಂಜ್ಡ್. ಸೈನ್ ಆಫ್ ದ ಅದರ್ ಎಲಿಮೆಂಟ್ಸ್ ಅಂದರೆ ನಾನ್ ಡಯಾಗ್ನಲ್ ಎಲಿಮೆಂಟ್ಸು. ಇಲ್ಲಿ ಯಾವಿದೆ, A12 ಮತ್ತು A21, ಇದ್ರದ್ದು ಸೈನ್ ಚೇಂಜ್ ಮಾಡಬೇಕು. ಸೈನ್ ಅಂದರೆ ಏನು, ಇಲ್ಲಿ ಪ್ಲಸ್ ಸೈನ್ ಇದ್ದರೆ ಮೈನಸ್ ಬರೀಬೇಕು, ಮೈನಸ್ ಇದ್ದರೆ ಪ್ಲಸ್ ಬರೀಬೇಕು. ಹಾಗೆ ಕೂಡ ಇದಕ್ಕೂ ಪ್ಲಸ್ ಇದ್ದರೆ ಮೈನಸ್ ಬರೀಬೇಕು, ಮೈನಸ್ ಇದ್ದರೆ ಪ್ಲಸ್ ಬರೀಬೇಕು. ಅರ್ಥ ಆಯಿತು ಅಂದ್ಕೊಂಡೀನಿ. ವಿಲ್ ಟೇಕ್ ದಿಸ್ ಎಕ್ಸಾಂಪಲ್ ಇಟ್ ಸೆಲ್ಫ್. ಲೆಟ್ A ಈಸ್ ಈಕ್ವಲ್ ಟು, ಇದು ಒಂದೇನಿದೆ, ಸ್ಕ್ವೇರ್ ಮ್ಯಾಟ್ರಿಕ್ಸ್ ಇದೆ. ಇದರದ್ದು ಅಡ್ಜಾಯಿಂಟು ನಮಗೆ ಬೇಕು ಅಂತಂದರೆ ನಾವೇನು ಮಾಡಬೇಕು, ಈ ಎಲಿಮೆಂಟ್ A22 ಇದ್ದದ್ದು ಇಲ್ಲಿ ಬರೀಬೇಕು, A11 ಇದ್ದದ್ದು ಇಲ್ಲಿ ಬರೀಬೇಕು. ಮತ್ತು ಎರಡೂ ಥರದ್ದು ಸೈನ್ ಏನು ಮಾಡಬೇಕು, ಚೇಂಜ್ ಮಾಡಬೇಕು. ಚೇಂಜ್ ಅಂದರೆ ಏನು, ಪ್ಲಸ್ ಇದ್ದರೆ ಮೈನಸ್ಸು, ಮೈನಸ್ ಇದ್ದರೆ ಪ್ಲಸ್ ಬರೀಬೇಕು. ಆಲ್ರೆಡಿ ಇವೆರಡೂ ಎಲಿಮೆಂಟ್ಸದ್ದು ಸೈನ್ ಪ್ಲಸ್ ಇದೆ, ಸೊ ಇವೆರಡಕ್ಕೂ ನಾವು ಮೈನಸ್ ಬರ್ತೀವಿ. ಸೊ ಅಡ್ಜಾಯಿಂಟ್ ಆಫ್ ಈ ಸ್ಕ್ವೇರ್ ಮ್ಯಾಟ್ರಿಕ್ಸು ನಮಗೆ ಸಿಕ್ತು. ಅದನ್ನು ನಾವು ಈ ಥರ ಬರಿತೀವಿ, ADJ ಆಫ್ A. ಯು ವಿಲ್ ಟೇಕ್ ಒನ್ ಎಕ್ಸಾಂಪಲ್. ಈಗ ಒಂದು ಎಕ್ಸಾಂಪಲ್ ತೊಗೊಂಡು ಅದನ್ನು ನಾನು ತಿಳಿಸ್ಲಿಕ್ಕೆ ಪ್ರಯತ್ನ ಮಾಡುತ್ತೇನೆ. ಈಗ ನೋಡಿ, ಈಗೇನಿದೆ, A ಈಸ್ ಈಕ್ವಲ್ ಟು ಮ್ಯಾಟ್ರಿಕ್ಸ್ ಏನಿದೆ ಇಲ್ಲಿ 2 3 1 4. A ಈಸ್ ಎ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ 2 ಇದೆ. ಇದಕ್ಕದ್ದು ನಮಗೆ ಅಡ್ಜಾಯಿಂಟ್ ಬೇಕು ಅಂತಂದರೆ ನಾವೇನು ಮಾಡ್ತೀವಿ, ಅಡ್ಜಾಯಿಂಟ್ ಆಫ್ A ಅಂತ ಬರಿತೀವಿ. ಜಸ್ಟ್ ಯು ವಿಲ್ ಇಂಟರ್ಚೇಂಜ್ ದೀಸ್ ಟು ಎಲಿಮೆಂಟ್ಸ್. ದೀಸ್ ಟು ಅಂದರೆ ಯಾವುದು, ಡಯಾಗ್ನಲ್ ಎಲಿಮೆಂಟ್ಸ್. ಅಂದರೆ ಇಲ್ಲಿದ್ದದ್ದು ಇಲ್ಲಿ ಬರಿತೀವ, ಇಲ್ಲಿದ್ದರೆ ಇಲ್ಲಿ ಬರಿತೀವ. ಸೊ ಯು ವಿಲ್ ರೈಟ್ 4 ಹಿಯರ್ ಆ್ಯಂಡ್ ಯು ವಿಲ್ ರೈಟ್ 2 ಹಿಯರ್. ಇಂಟರ್ಚೇಂಜ್ ಮಾಡಿದ್ದೀವಿ. ನೆಕ್ಸ್ಟ್ ಏನು ಮಾಡಬೇಕು, ಇವು ನಾನ್ ಡಯಾಗ್ನಲ್ ಎಲಿಮೆಂಟ್ಸದ್ದು ಸೈನ್ ಚೇಂಜ್ ಮಾಡಬೇಕು. ಸೈನ್ ಅಂದರೆ ಇಲ್ಲಿ ಪ್ಲಸ್ ಇದ್ದರೆ ಮೈನಸ್ ಬರಿಬೇಕು ಅಷ್ಟೇ. ಇಲ್ಲಿನೂ ಪ್ಲಸ್ ಇದೆ, ಅದನ್ನು ಮೈನಸ್ ಬರಿಬೇಕು, ಇಷ್ಟೇ. That's all. This is the adjoint of the square matrix of A. Next ಇನ್ನೂ ಒಂದು ಎಕ್ಸಾಂಪಲ್ ತೊಗೋಣ. ನೆಗೆಟಿವ್ ಸೈನ್ ಇದ್ದದ್ದು ತೊಗೋಣ. ಲೆಟ್ A ಈಸ್ ಈಕ್ವಲ್ ಟು -3 2 -1 5. ಈಗ ಇನ್ನೂ ಒಂದು ಸ್ಕ್ವೇರ್ ಮ್ಯಾಟ್ರಿಕ್ಸ್ ತೊಗೊಂಡಿವಿ. ಇದರದ್ದು ಅಡ್ಜಾಯಿಂಟ್ ತೆಗಿಬೇಕು ಅಂತಂದರೆ ನಾವೇನು ಮಾಡ್ತೀವಿ, ಫಸ್ಟ್ ಸ್ಟೆಪ್ ಏನಿದೆ ಇಲ್ಲಿ, ಡಯಾಗ್ನಲ್ ಎಲಿಮೆಂಟ್ಸ್ ಇಂಟರ್ಚೇಂಜ್ ಮಾಡಬೇಕು. ಅಂದರೆ ಈ ಎಲಿಮೆಂಟು ಇಲ್ಲಿ ಒಯ್ಯಬೇಕು, ಈ ಎಲಿಮೆಂಟು ಇಲ್ಲಿ ತರಬೇಕು. ದಟ್ ಈಸ್ 5 -3. ನೆಕ್ಸ್ಟ್ ಏನು ಮಾಡಬೇಕು, ನಾನ್ ಡಯಾಗ್ನಲ್ ಎಲಿಮೆಂಟ್ಸದ್ದು ಸೈನ್ ಚೇಂಜ್ ಮಾಡಬೇಕು. ಇಲ್ಲಿ +2 ಇದೆ, ಅದನ್ನು -2 ಬರಿಬೇಕು. ಇಲ್ಲಿ -1 ಇದೆ, ಅದನ್ನು ನಾವು +1 ಅಂತ ಬರಿಬೇಕು. ಸೊ ದಿಸ್ ಈಸ್ ದ ಅಡ್ಜಾಯಿಂಟ್ ಆಫ್ ದ ಸ್ಕ್ವೇರ್ ಮ್ಯಾಟ್ರಿಕ್ಸ್ A. ಅರ್ಥ ಆಯಿತು ಅನ್ಕೋತೇನೆ, ರೈಟ್. ನೆಕ್ಸ್ಟ್ ಯು ವಿಲ್ ಸಿ ಅಡ್ಜಾಯಿಂಟ್ ಆಫ್ ದ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ 3. ಆರ್ಡರ್ 3 ಇತ್ತು ಅಂತಂದರೆ ಅದರದ್ದು ಅಡ್ಜಾಯಿಂಟ್ ತೆಗೆಯಲಿಕ್ಕೆ ಮೆಥಡ್ ಏನಿದೆ ಅಂತ ಫಸ್ಟ್ ಓದ್ತೀನಿ, ಆಮೇಲೆ ನಿಮಗೆ ಇದನ್ನು ತಿಳಿಸ್ಕೊಡ್ತೀನಿ. ಫಸ್ಟ್ ಸ್ಟೆಪ್ ಈಸ್ ರೈಟ್ ದ ಎಲಿಮೆಂಟ್ಸ್ ಆಫ್ ದ ಮ್ಯಾಟ್ರಿಕ್ಸ್ ಆ್ಯಸ್ ದೇ ಆರ್. ಅಂದರೆ ಥರ್ಡ್ ಆರ್ಡರ್ದು ಮ್ಯಾಟ್ರಿಕ್ಸ್ ಇತ್ತು ಅಂತಂದರೆ ಅವ್ರದ್ದು ಎಲಿಮೆಂಟ್ಸ್ ಯಾವ ರೀತಿ ಇರ್ತಾವೋ ಅದೇ ರೀತಿ ಬರೀಬೇಕು. ರಿಪೀಟ್ ದ ಫಸ್ಟ್ 2 rows. ಫಸ್ಟ್ 2 rows ರಿಪೀಟ್ ಮಾಡಬೇಕು. ನೆಕ್ಸ್ಟ್ ರಿಪೀಟ್ ದ ಫಸ್ಟ್ 2 columns. ಅಂದರೆ ಫಸ್ಟ್ 2 columnsನ ಅದೇ ಥರ ಬರೀಬೇಕು. ಕ್ಯಾನ್ಸಲ್ ದ ಫಸ್ಟ್ ರೋ ಆ್ಯಂಡ್ ಫಸ್ಟ್ ಕಾಲಮ್.
ಫಸ್ಟ್ ರೋ ಮತ್ತು ಫಸ್ಟ್ ಕಾಲಮ್ ಕ್ಯಾನ್ಸಲ್ ಮಾಡಬೇಕು. ನೆಕ್ಸ್ಟ್ ಫೈಂಡ್ ದ ಡಿಟರ್ಮಿನೆಂಟ್ ವ್ಯಾಲ್ಯೂ ಆಫ್ 4 ಎಲಿಮೆಂಟ್ಸ್. Then finally take the transpose. I will explain here. Find the adjoint of the square matrix A, where A is equal to, ಇದು ಒಂದು ಥರ್ಡ್ ಆರ್ಡರ್ ಮ್ಯಾಟ್ರಿಕ್ಸ್ ಇದೆ ನೋಡ್ರಿ, 1 1 1 0 1 3 1 -2 1. ಇದು ಒಂದು ಸ್ಕ್ವೇರ್ ಮ್ಯಾಟ್ರಿಕ್ಸ್ ಇದೆ. ಇದರದ್ದು ನಮಗೆ ಅಡ್ಜಾಯಿಂಟ್ ತೆಗಿಬೇಕು ಅಂತಂದರೆ ಫಸ್ಟ್ ಸ್ಟೆಪ್ ಏನಿದೆ, ನಾವು ಇದು ಎಲಿಮೆಂಟ್ಸು ಯಾವ ಥರ ಇರ್ತಾವಲ್ಲ ಅದೇ ಥರ ಬರಿಬೇಕು. ನೆಕ್ಸ್ಟ್ ವಿ ಹ್ಯಾವ್ ಟು ರಿಪೀಟ್ ದ ಫಸ್ಟ್ 2 rows. ಇದು 1ನೇ ರೋ ಇದೆ, ಇದು 2ನೇ ರೋ ಇದೆ, ಅದನ್ನೇ ನಾವು ಇಲ್ಲಿ ತಳಗಡೆ ಬರಿಬೇಕು. 1 1 1 0 1 3 ಆಯ್ತಲ್ಲ. ಫಸ್ಟ್ ರೋ ಮತ್ತು ಸೆಕೆಂಡ್ ರೋ ನಾವು ರಿಪೀಟ್ ಮಾಡಿದ್ದೀವಿ. ನೆಕ್ಸ್ಟ್ ಸ್ಟೆಪ್ನಲ್ಲಿ ಫಸ್ಟ್ ಕಾಲಮ್ಮು ಮತ್ತು ಸೆಕೆಂಡ್ ಕಾಲಮ್ಮು ರಿಪೀಟ್ ಮಾಡಬೇಕು. ಫಸ್ಟ್ ಕಾಲಮ್ ಏನಿದೆ ನೋಡಿರಿ, 1 0 1 1 0. ಸೆಕೆಂಡ್ ಕಾಲಮ್ ಏನಿದೆ, 1 1 -2 1 1. ಅರ್ಥ ಆಯ್ತಲ್ಲ. ಫಸ್ಟ್ ನಾವು ಇದು ಎಲಿಮೆಂಟ್ಸ್ ಇದ್ದಂಗೆ ಬರ್ತೀವಿ. ಫಸ್ಟ್ ರೋ ರಿಪೀಟ್ ಮಾಡಿದ್ದೀವಿ, ಸೆಕೆಂಡ್ ರೋ ರಿಪೀಟ್ ಮಾಡಿದ್ದೀವಿ, ನಂತರ ಫಸ್ಟ್ ಕಾಲಮ್ ರಿಪೀಟ್ ಮಾಡಿದ್ದೀವಿ, ಸೆಕೆಂಡ್ ಕಾಲಮ್ ರಿಪೀಟ್ ಮಾಡಿದ್ದೀವಿ. ಇಲ್ಲಿ ನಮಗೆ ಥರ್ಡ್ ಆರ್ಡರ್ ಮ್ಯಾಟ್ರಿಕ್ಸ್ ಹೋಗಿ ಇಲ್ಲೇನು ಬಂತು, 5 ಆರ್ಡರ್ದು ಬಂತು. ನೆಕ್ಸ್ಟ್ ಸ್ಟೆಪ್ ಏನಿದೆ, ಫಸ್ಟ್ ರೋ ಮತ್ತು ಫಸ್ಟ್ ಕಾಲಮ್ ನಾವು ಕ್ಯಾನ್ಸಲ್ ಮಾಡ್ಕೋಬೇಕು. ಕ್ಯಾನ್ಸಲ್ ಮಾಡ್ಕೊಂಡ್ಮೇಲೆ ನಾವು ಈಗ ಅಡ್ಜಾಯಿಂಟ್ ಆಫ್ ಎ ತೆಗಿಬೇಕು ಅಂತಂದರೆ 4 ಎಲಿಮೆಂಟ್ಸದ್ದು ಗ್ರೂಪ್ ಮಾಡ್ಕೋಬೇಕು. ಯಾವ ಥರ ಅಂದರೆ, ಇವು ಫಸ್ಟ್ 4 ಎಲಿಮೆಂಟ್ಸ್ ತೆಗೆದುಕೊಳ್ರಿ. ಫಸ್ಟ್ 4 ಎಲಿಮೆಂಟ್ಸ್ ಇವು, ಇದ್ರದ್ದು ಡಿಟರ್ಮಿನೆಂಟ್ ತೆಗಿಬೇಕು ನಾವು. ಇದ್ರದ್ದು ಡಿಟರ್ಮಿನೆಂಟ್ ಅಂದರೆ ಏನು ಮಾಡಬೇಕು, ಮಲ್ಟಿಪ್ಲೈ ದ ಪ್ರಿನ್ಸಿಪಲ್ ಡಯಾಗ್ನಲ್ ಎಲಿಮೆಂಟ್ಸ್ ಮೈನಸ್ ಮಲ್ಟಿಪ್ಲೈ ದ ನಾನ್ ಪ್ರಿನ್ಸಿಪಲ್ ಡಯಾಗ್ನಲ್ ಎಲಿಮೆಂಟ್ಸ್. ಅಂದರೆ 1 × 1 ರೈಟ್, ಮೈನಸ್ 3 × -2 3 × -2. ಇದು ನಮಗೆ ಏನಿತ್ತು, ಅಡ್ಜಾಯಿಂಟ್ ಒಳಗೆ ಎಲಿಮೆಂಟ್ ಆಫ್ ದ ಫಸ್ಟ್ ರೋ ಮತ್ತು ಫಸ್ಟ್ ಕಾಲಮು ಬಂತು. ನೆಕ್ಸ್ಟ್ ಎಲಿಮೆಂಟ್, ಈ ಎಲಿಮೆಂಟ್ ಬರಬೇಕು ಅಂತಂದರೆ, ಈ ಎಲಿಮೆಂಟ್ ಅಂದರೆ ಯಾವುದು, ಎಲಿಮೆಂಟ್ ಆಫ್ ದ ಫಸ್ಟ್ ರೋ ಮತ್ತು ಸೆಕೆಂಡ್ ಕಾಲಮ್ ಬರಬೇಕು ಅಂತಂದರೆ ಇವು 2 ಎಲಿಮೆಂಟ್ಸ್ ಬಿಟ್ಟು ನೆಕ್ಸ್ಟ್ 4 ಎಲಿಮೆಂಟ್ಸ್ ತೊಗೋಬೇಕು. ಈ ಥರ ಇದ್ರದ್ದು ಡಿಟರ್ಮಿನೆಂಟ್ ತೆಗಿಬೇಕು ನಾವು. 3 × 1 ಮೈನಸ್ 0 × 1. ಈ ಎಲಿಮೆಂಟ್ ಸಿಕ್ತಲ್ಲ. ನೆಕ್ಸ್ಟು ಈ 2 ಬಿಟ್ಟು ಇವು 4 ಎಲಿಮೆಂಟ್ಸದ್ದು ನಾವೇನು ಮಾಡಬೇಕು, ಡಿಟರ್ಮಿನೆಂಟ್ ತೆಗಿಬೇಕು. ಡಿಟರ್ಮಿನೆಂಟ್ ತೆಗಿಬೇಕು ಅಂತಂದರೆ ಪ್ರಿನ್ಸಿಪಲ್ ಡಯಾಗ್ನಲ್ ಎಲಿಮೆಂಟ್ಸ್ ಮಲ್ಟಿಪ್ಲೈ ಮಾಡಬೇಕು. 0 × -2 ಮೈನಸ್ ಆಫ್ 1 × 1. ಅರ್ಥ ಆಯಿತು ಅನ್ಕೋತೀನಿ. ನೆಕ್ಸ್ಟ್ ಈ ಎಲಿಮೆಂಟ್ ಬರಬೇಕು ಅಂತಂದರೆ, ಈ ಎಲಿಮೆಂಟ್ ಅಂದರೆ ಯಾವುದು, ಎಲಿಮೆಂಟ್ ಆಫ್ ದ ಸೆಕೆಂಡ್ ರೋ ಆ್ಯಂಡ್ ಫಸ್ಟ್ ಕಾಲಮ್ ಬರಬೇಕು ಅಂತಂದರೆ ಯು ವಿಲ್ ಚೂಸ್ ದೀಸ್ 4 ಎಲಿಮೆಂಟ್ಸ್. ಇವು 4 ಎಲಿಮೆಂಟ್ಸನ್ನು ನಾವು ಚೂಸ್ ಮಾಡ್ಕೋತೀವಿ. ಇದರದ್ದು ಡಿಟರ್ಮಿನೆಂಟ್ ತೆಗಿಬೇಕು. -2 × 1 -2 × 1 ಮೈನಸ್ ಆಫ್ 1 × 1 1 × 1. ನೆಕ್ಸ್ಟ್ ಏನು ಮಾಡಬೇಕು, ಇವು 2 ಎಲಿಮೆಂಟ್ಸ್ ಬಿಟ್ಟು ಈ 4 ಎಲಿಮೆಂಟ್ಸದ್ದು ಡಿಟರ್ಮಿನೆಂಟ್ ತೆಗಿಬೇಕು. 1 × 1 ಮೈನಸ್ 1 × 1. ನೆಕ್ಸ್ಟ್ ಸ್ಟೆಪ್ ಈಸ್ ಟು ಗೆಟ್ ದಿಸ್ ಎಲಿಮೆಂಟ್. ಈ ಎಲಿಮೆಂಟ್ಸ್ ಬಿಟ್ಟು ಇವು 4 ಎಲಿಮೆಂಟ್ಸದು ನೆಕ್ಸ್ಟ್ 4 ಎಲಿಮೆಂಟ್ಸದ್ದು ನಾವೇನು ಮಾಡಬೇಕು, ಡಿಟರ್ಮಿನೆಂಟ್ ತೆಗಿಬೇಕು. ಡಿಟರ್ಮಿನೆಂಟ್ 1 × 1 ಮೈನಸ್ -2 × 1 -2 × 1. ನೆಕ್ಸ್ಟು ಈ ಎಲಿಮೆಂಟ್ ಬರಬೇಕು ಅಂದರೆ, ಈ ಎಲಿಮೆಂಟ್ ಅಂದರೆ ಯಾವುದು, ದ ಎಲಿಮೆಂಟ್ ಆಫ್ ದ ಥರ್ಡ್ ರೋ ಆ್ಯಂಡ್ ಫಸ್ಟ್ ಕಾಲಮ್ ಬರಬೇಕಂದ್ರೆ ನೆಕ್ಸ್ಟ್ 4 ಎಲಿಮೆಂಟ್ಸ್ ನಾವೇನು ಮಾಡಬೇಕು, ಚೂಸ್ ಮಾಡಿಕೊಂಡು ಅದರದ್ದು ಡಿಟರ್ಮಿನೆಂಟ್ ತೆಗಿಬೇಕು. 1 × 3 ಮೈನಸ್ 1 × 1. ನೆಕ್ಸ್ಟು ಇವು 4 ಎಲಿಮೆಂಟ್ಸದ್ದು, ಇವು 4 ಎಲಿಮೆಂಟ್ಸದ್ದು ನಾವೇನು ಮಾಡಬೇಕು, ಡಿಟರ್ಮಿನೆಂಟ್ ತೆಗಿಬೇಕು. 1 × 0
minus 1 into 3. Next ಇವು ಬಿಟ್ಟು ಲಾಸ್ಟ್ 4 ಎಲಿಮೆಂಟ್ಸ್ದು ಡಿಟರ್ಮಿನೆಂಟ್ ತೆಗಿಬೇಕು. 1 into 1 minus 1 into 0. ಇಲ್ಲಿ ನಾನು ಈ ಥರ ಎಲ್ಲ ಮಾಡ್ಕೊಂಡಿದ್ದೀನಿ ಅಂಥೇಳಿ ಕನ್ಫ್ಯೂಷನ್ ಆಗ್ತದೆ. ಅದರ್ವೈಸ್ ನಾವು ಇದನ್ನು ಮನಸ್ಸಿನಲ್ಲೇ ಮಾಡ್ಕೋಬಹುದು. ನೆಕ್ಸ್ಟ್ ಈಗ ಆಯ್ತಲ್ಲ 4 ಎಲಿಮೆಂಟ್ಸ್ದು ತಗೊಂಡು ನಾವೇನು ಮಾಡಿದ್ದೀವಿ, ಡಿಟರ್ಮಿನೆಂಟ್ ತೆಗೆದೀವಿ. ನೆಕ್ಸ್ಟ್ ಇದರದ್ದು ಟ್ರಾನ್ಸ್ಪೋಸ್ ತೆಗಿಬೇಕು. ಟ್ರಾನ್ಸ್ಪೋಸ್ ಅಂದರೆ ಏನು, ರೋ ಇದ್ದದ್ದು ಕಾಲಮ್ ಮಾಡಬೇಕು, ಕಾಲಮ್ ಇದ್ದದ್ದು ರೋ ಮಾಡಬೇಕು. ಅದಕ್ಕಿಂತ ಮುಂಚೆ ನಾವು ಇದನ್ನು ಸ್ವಲ್ಪ ಸಿಂಪ್ಲಿಫೈ ಮಾಡೋಣ. ಸಿಂಪ್ಲಿಫಿಕೇಷನ್ ನೋಡಿರಿ, 1 into 1 is 1 minus 3 into minus 2 is minus 6, minus of minus 6 is plus 6, 3 into 1 is 3, 0 into any value is 0, 0 into any value is 0, minus 1 into 1 is 1, minus 2 into 1 is minus 2, 1 into 1 is 1, minus 1, 1 into 1 is 1, minus 1 into 1 is 1, 1 into 1 is 1, minus 2 into 1 is minus 2, ಇಲ್ಲಿ ಮತ್ತೆ 1 ಮೈನಸ್ ಇದೆ, ಸೊ ಪ್ಲಸ್ 2 ಆಗ್ತಾ ಇದೆ. ಇದು 3 minus of 1, 1 into 0 is 0, minus 1 into 3 is 3, 1 into 1 is 1, minus 1 into 0 is 0. ಸೊ ಇದನ್ನು ನೆಕ್ಸ್ಟ್ ಸಿಂಪ್ಲಿಫೈ ಮಾಡಿರಿ. ಇದ್ರದ್ದು ಟ್ರಾನ್ಸ್ಪೋಸ್ ಲಾಸ್ಟಿಗೆ ತೆಗೆಯುವ. 1 plus 6 is 7, this is 3, this is minus 1, minus 3, this is 0, this is 3, 3 minus 1 is 2, minus 3, 1. ಫೈನಲಿ ನಾವೀಗ ಆನ್ಸರ್ ಬರೆಯುವ. ಆನ್ಸರ್ ಏನು, ಅಡ್ಜಾಯಿಂಟ್ ಆಫ್ ಎ ಈಸ್ ಈಕ್ವಲ್ ಟು, ಈಗ ಇದ್ರದ್ದು ಟ್ರಾನ್ಸ್ಪೋಸ್ ತೆಗಿಬೇಕು. ಟ್ರಾನ್ಸ್ಪೋಸ್ ಅಂದರೆ ಏನು, ಇದು ರೋ ಇದ್ದದ್ದು, ಫಸ್ಟ್ ರೋ ಇದ್ದದ್ದು ನಾವೇನು ಮಾಡ್ತೀವ, ಫಸ್ಟ್ ಕಾಲಮ್ ಬರಿತೀವ, 7 3 minus 1. ಸೆಕೆಂಡ್ ರೋ ಇದ್ದದ್ದು ಸೆಕೆಂಡ್ ಕಾಲಮ್ ಬರಿತೀವ, minus 3 0 3. ಥರ್ಡ್ ರೋ ಇದ್ದದ್ದು ಥರ್ಡ್ ಕಾಲಮ್ ಆಗಿ ಬರಿತೀವ. ಸೊ ದಿಸ್ ಈಸ್ ದ ಫೈನಲ್ ಆನ್ಸರ್. ದಿಸ್ ಈಸ್ ನಥಿಂಗ್ ಬಟ್ ದ ಅಡ್ಜಾಯಿಂಟ್ ಆಫ್ ದ ಗಿವನ್ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಎ. ಇದು ಒಂದು ನಮಗೆ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಕೊಟ್ಟಿರ್ತಾರೆ ಆಫ್ ಆರ್ಡರ್ 3. ಇದರದ್ದು ನಾವು ಅಡ್ಜಾಯಿಂಟ್ ತೆಗಿಬೇಕು ಅಂತಂದರೆ ಇಷ್ಟೆಲ್ಲ ಪ್ರೊಸೀಜರ್ ಮಾಡಬೇಕು. ಏನೇನಿದೆ ಪ್ರೊಸೀಜರು, ಫಸ್ಟ್ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿರಿ. ಫಸ್ಟ್ ಇದು ಎಲಿಮೆಂಟ್ಸ್ ಆ್ಯಸ್ ಇಟ್ ಈಸ್ ಬರಿಬೇಕು. ನೆಕ್ಸ್ಟ್ ಫಸ್ಟ್ ರೋ ಸೆಕೆಂಡ್ ರೋ ರಿಪೀಟ್ ಮಾಡಬೇಕು. ನಾನು ಇಲ್ಲಿ ರಿಪೀಟ್ ಮಾಡಿದ್ದೀನಿ. ನೆಕ್ಸ್ಟ್ ಫಸ್ಟ್ ಕಾಲಮು ಸೆಕೆಂಡ್ ಕಾಲಮು ರಿಪೀಟ್ ಮಾಡಿದ್ದೀವಿ ಥರ್ಡ್ ಸ್ಟೆಪ್ ಒಳಗೆ. ಇಲ್ಲಿ ನಮಗೇನಾಯಿತು, ಥರ್ಡ್ ಆರ್ಡರ್ ಮ್ಯಾಟ್ರಿಕ್ಸ್ ಹೋಗಿ 5 ಆರ್ಡರ್ ಬಂತು. ನೆಕ್ಸ್ಟ್ 4 ಎಲಿಮೆಂಟ್ಸ್ ಸೆಲೆಕ್ಟ್ ಮಾಡ್ಕೋಬೇಕು. ಫಸ್ಟ್ 4 ಎಲಿಮೆಂಟ್ಸ್, ದೆನ್ ನೆಕ್ಸ್ಟ್ 4 ಎಲಿಮೆಂಟ್ಸ್, ದೆನ್ ನೆಕ್ಸ್ಟ್ 4 ಎಲಿಮೆಂಟ್ಸ್. ಆ ಥರದ್ದು ಏನು ಮಾಡಬೇಕು, ಡಿಟರ್ಮಿನೆಂಟ್ ತೆಗಿಬೇಕು. ಇದು ತೆಗೆದಾದ್ಮೇಲೆ ಅದನ್ನು ಸಿಂಪ್ಲಿಫೈ ಮಾಡಿ 6th ಸ್ಟೆಪ್ ಒಳಗೆ ಅದರದ್ದು ಏನು ಮಾಡಬೇಕು, ಫೈನಲಿ ಟ್ರಾನ್ಸ್ಪೋಸ್ ತೆಗಿಬೇಕು. ಟ್ರಾನ್ಸ್ಪೋಸ್ ತೆಗೆದ್ಮೇಲೆ ನಮಗೆ ಆನ್ಸರ್ ಇಷ್ಟು ಬಂದಿದೆ, 7 minus 3 2 3 0 minus 3 minus 1 3 1. So this is nothing but the adjoint of the square matrix of order 3. ನಿಮ್ಗೆ ಬೇಕು ಅಂದರೆ ಇನ್ನೂ ಒಂದನ್ನು ಎಕ್ಸಾಂಪಲ್ ತೊಗೊಂಡು ತಿಳಿಸುವ. ಸೊ ಇನ್ನೂ ಒಂದು ಎಕ್ಸಾಂಪಲ್ ತೊಗೊಂಡ್ರೆ ಬೇಕೆಂದರೆ ಇನ್ನೂ ಒಂದು ಎಕ್ಸಾಂಪಲ್ಲು. ಫಾರ್ ಎಕ್ಸಾಂಪಲ್ ಸೇ 2 minus 3 5, 3 2 minus 4 1 1 minus 2. ಈಗ ಇದು ಏನಿದೆ, ಇದು ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ 3 ಇದೆ. ಇದರದ್ದು ನಾವು ಏನು ತೆಗಿಬೇಕಾಗಿದೆ, ಅಡ್ಜಾಯಿಂಟ್ ತೆಗಿಬೇಕಾಗಿದೆ. ಅಡ್ಜಾಯಿಂಟ್ ತೆಗಿಬೇಕಂದ್ರೆ ಫಸ್ಟ್ ಸ್ಟೆಪ್ ಏನಿದೆ, ಇವು ಎಲಿಮೆಂಟ್ಸ್ ಆ್ಯಸ್ ಇಟ್ ಈಸ್ ಬರೀಬೇಕು. 2 minus 3 5, 3 2 minus 4 1 1 minus 2. ಅದೇ ಥರ ಬರ್ದೀವ. ನೆಕ್ಸ್ಟ್ ಸ್ಟೆಪ್ ಒಳಗೆ ಫಸ್ಟ್ ರೋ ಮತ್ತು ಸೆಕೆಂಡ್ ರೋ ರಿಪೀಟ್ ಮಾಡಬೇಕು. 2 minus 3 5, 3 2 minus 4 1 1 minus 2. ಫಸ್ಟ್ ರೋ
ಬರೆದ್ವಿ, ಸೆಕೆಂಡ್ ರೋ ರಿಪೀಟ್ ಮಾಡಿದ್ವಿ. ನೆಕ್ಸ್ಟ್ ಸ್ಟೆಪ್ ಒಳಗೆ ಫಸ್ಟ್ ಕಾಲಮು ಮತ್ತು ಸೆಕೆಂಡ್ ಕಾಲಮು ರಿಪೀಟ್ ಮಾಡಬೇಕು. ಫಸ್ಟ್ ಕಾಲಮ್ ಯಾವುದಿದೆ 2 3 1 2 3, ಸೆಕೆಂಡ್ ಕಾಲಮ್ -3 2 1 -3 2. ನೆಕ್ಸ್ಟು ನಾವೇನು ಮಾಡಬೇಕು, ಫಸ್ಟ್ ರೋ ಮತ್ತು ಫಸ್ಟ್ ಕಾಲಮು ಕ್ಯಾನ್ಸಲ್ ಮಾಡಬೇಕು. ಕ್ಯಾನ್ಸಲ್ ಮಾಡಿಬಿಟ್ಟು 4 ಎಲಿಮೆಂಟ್ಸು ಸೆಲೆಕ್ಟ್ ಮಾಡಿ ಅದರದ್ದು ಡಿಟರ್ಮಿನೆಂಟ್ ತೆಗಿಬೇಕು. ದೇರ್ಫೋರ್ ಅಡ್ಜಾಯಿಂಟ್ ಆಫ್ ಎ ಈಸ್ ಈಕ್ವಲ್ ಟು ಫಸ್ಟ್ 4 ಎಲಿಮೆಂಟ್ಸು ಸೆಲೆಕ್ಟ್ ಮಾಡಿದ್ದೀವಿ. ಈ ಥರ ನಾವೇನು ಮಾಡಬೇಕು, ಮಲ್ಟಿಪ್ಲೈ ಮಾಡಬೇಕು. ಡಿಟರ್ಮಿನೆಂಟ್ ತೆಗಿಬೇಕಂದ್ರೆ ಪ್ರಿನ್ಸಿಪಲ್ ಎಲಿಮೆಂಟ್ಸು ಮಲ್ಟಿಪ್ಲೈ ಮಾಡೋದು, ಮೈನಸ್ ನಾನ್ ಡಯಾಗ್ನಲ್ ಎಲಿಮೆಂಟ್ಸು ಮಲ್ಟಿಪ್ಲೈ ಮಾಡೋದು. 2 ಇಂಟು -2 -4 ಇಂಟು 1 -4 ಇಂಟು 1 ಆಯ್ತಲ್ಲ. ನೆಕ್ಸ್ಟ್ 4 ಎಲಿಮೆಂಟ್ಸ್ ಅಂದರೆ ಇವು ಬರ್ತವೆ. ಈಗ ಡಯಾಗ್ನಲ್ ಎಲಿಮೆಂಟ್ಸು ದಟ್ ಈಸ್ -4 ಇಂಟು 1 ಮೈನಸ್ ನಾನ್ ಡಯಾಗ್ನಲ್ ಎಲಿಮೆಂಟ್ಸು 3 ಇಂಟು -2. ನೆಕ್ಸ್ಟು ಲಾಸ್ಟ್ 4 ಎಲಿಮೆಂಟ್ಸು 3 ಇಂಟು 1 ಮೈನಸ್ 2 ಇಂಟು 1 ಆಯ್ತಲ್ಲ. ನೆಕ್ಸ್ಟು ಸೆಕೆಂಡ್ ರೋ ಬರಬೇಕು ಅಂತಂದರೆ ಇದನ್ನು ಫಸ್ಟ್ ರೋ ಬಿಟ್ಬಿಡಬೇಕು. ನೆಕ್ಸ್ಟ್ 4 ಎಲಿಮೆಂಟ್ಸು ತೊಗೋಬೇಕು, ಇವೆರಡು ಎಲಿಮೆಂಟ್ಸ್ ದಟ್ ಈಸ್ 1 ಇಂಟು 5 ಮೈನಸ್ ಆಫ್ -2 ಇಂಟು -3 -2 ಇಂಟು -3 ಇದ್ರದ್ದು ಡಿಟರ್ಮಿನೆಂಟ್ ತೆಗಿಬೇಕು. ನೆಕ್ಸ್ಟ್ 4 ಎಲಿಮೆಂಟ್ಸು -2 ಇಂಟು 2 minus of 1 into 5. Next 4 elements 1 into -3 minus of 1 into 2. Next last row ಬರಬೇಕು ಅಂತಂದರೆ ನಾವೇನು ಮಾಡಬೇಕು, ಇವು 4 ಎಲಿಮೆಂಟ್ಸ್ ದಟ್ ಈಸ್ -3 ಇಂಟು -4 -3 ಇಂಟು -4 ಮೈನಸ್ ಆಫ್ 5 ಇಂಟು 2. ನೆಕ್ಸ್ಟ್ ಇವು ಎಲಿಮೆಂಟ್ಸ್ 4 ಎಲಿಮೆಂಟ್ಸದ್ದು ಡಿಟರ್ಮಿನೆಂಟ್ ತೆಗಿಬೇಕು. 5 ಇಂಟು 3 ಮೈನಸ್ 2 ಇಂಟು -4 2 ಇಂಟು -4. ನೆಕ್ಸ್ಟ್ ಲಾಸ್ಟ್ಲಿ ಇವು 4 ಎಲಿಮೆಂಟ್ಸ್ 2 ಇಂಟು 2 -3 ಇಂಟು 3. ನೆಕ್ಸ್ಟ್ ಇವ್ರನ್ನೆಲ್ಲ ಸಿಂಪ್ಲಿಫೈ ಮಾಡಿ ಇದ್ರ ಟ್ರಾನ್ಸ್ಪೋಸ್ ತೊಗೊಂಡ್ರೆ ಮುಗಿದೋಗ್ತಾರೆ. Simplification 2 into -2 -4 -4 into 1 is -4 minus of -4 is +4. This is -4. 3 into -2 is -6 minus +6. 3 into 1 3 minus 2 into 1 is 2. 1 into 5 is 5. Minus into minus plus 6 minus 6. Minus 2 into 2 is -4. Minus 1 into 5 is 5. 1 into -3 is -3. 1 into 2 is 2 with negative sign. -3 into -4 12. Minus plus ಆಗುತ್ತೆ. 5 into 2 is 10. Minus sign ಇದೆ, minus ಇಡಿ. 5 into 3 is 15. -4 into 2 is -8. ಇಲ್ಲೊಂದು ಮೈನಸ್ ಇದೆ, ಸೊ +8. 2 into 2 is 4. 3 into -3 into 3 is -9. minus +9. ಇದನ್ನು ನೆಕ್ಸ್ಟ್ ಸಿಂಪ್ಲಿಫೈ ಮಾಡಿ. -4 plus 4 is 0. -4 plus 2 is -4 plus 6 is 2. 3 minus 2 is 1. 5 minus 6 is -1. -4 -5 -9 ಆಗ್ತಾ ಇದೆ. -3 minus 2 is -5. 12 minus 10 is 2. 15 plus 8 is 23. 4 plus 9 is 13. ಲಾಸ್ಟ್ ಸ್ಟೆಪ್ಪಿಗೆ ಏನು ಮಾಡಬೇಕು, ಇದರದ್ದು ಟ್ರಾನ್ಸ್ಪೋಸ್ ತೊಗೋಬೇಕು. ಟ್ರಾನ್ಸ್ಪೋಸ್ ಅಂದರೆ ಏನು, ರೋ ಇದ್ದದ್ದು ಫಸ್ಟ್ ರೋ ಇದ್ದದ್ದು ಫಸ್ಟ್ ಕಾಲಮ್ ಬರೀಬೇಕು. ಫಸ್ಟ್ ರೋ ಇದ್ದದ್ದು ಫಸ್ಟ್ ಕಾಲಮ್ ಅಂದರೆ 0 2 1. ಸೆಕೆಂಡ್ ರೋ ಇದ್ದದ್ದು ಸೆಕೆಂಡ್ ಕಾಲಮ್ ಬರೀಬೇಕು.
-1 -9 -5 ಥರ್ಡ್ ರೋ ಇದ್ದದ್ದು ಥರ್ಡ್ ಕಾಲಮ್ ಬರೀಬೇಕು 2 23 13. ಸೊ ದಿಸ್ ಈಸ್ ದ ಅಡ್ಜಾಯಿಂಟ್ ಆಫ್ ದ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಎ. ಅರ್ಥ ಆಯ್ತಲ್ಲ? ಫಸ್ಟ್ ಎಲಿಮೆಂಟ್ಸ್ ಇದ್ದಂಗೆ ಬರೀರಿ, ಫಸ್ಟ್ ರೋ ಸೆಕೆಂಡ್ ರೋ ರಿಪೀಟ್ ಮಾಡಿರಿ, ನೆಕ್ಸ್ಟ್ ಫಸ್ಟ್ ಕಾಲಮ್ ಸೆಕೆಂಡ್ ಕಾಲಮ್ ರಿಪೀಟ್ ಮಾಡಿರಿ, ನೆಕ್ಸ್ಟ್ ಫಸ್ಟ್ ರೋ ಸೆಕೆಂಡ್ ರೋ ಕ್ಯಾನ್ಸಲ್ ಮಾಡಿಬಿಟ್ಟು 4 ಎಲಿಮೆಂಟ್ಸ್ ತೊಗೊಂಡು ಅದರದ್ದು ಡಿಟರ್ಮಿನೆಂಟ್ ತೆಗೀರಿ, ನೆಕ್ಸ್ಟ್ ಲಾಸ್ಟ್ಲಿ ಅದರದ್ದು ಟ್ರಾನ್ಸ್ಪೋಸ್ ತೊಗೊಂಡ್ರೆ ಮುಗಿದು ಹೋಯ್ತು ರೀ. ನೆಕ್ಸ್ಟ್ ಯು ವಿಲ್ ಸಿ ದ ಫಾರ್ಮುಲಾ ಟು ರೈಟ್ ದ ಇನ್ವರ್ಸ್ ಆಫ್ ದ ಸ್ಕ್ವೇರ್ ಮ್ಯಾಟ್ರಿಕ್ಸ್. ಫಾರ್ಮುಲಾ ಫಾರ್ ದ ಇನ್ವರ್ಸ್ ಆಫ್ ದ ಸ್ಕ್ವೇರ್ ಮ್ಯಾಟ್ರಿಕ್ಸ್. ಇನ್ವರ್ಸ್ ಆಫ್ ದ ಸ್ಕ್ವೇರ್ ಮ್ಯಾಟ್ರಿಕ್ಸ್, ಒಂದು ಮ್ಯಾಟ್ರಿಕ್ಸು ಕೊಟ್ಟಿರ್ತಾರೆ ಎ, ಅದರದ್ದು ಇನ್ವರ್ಸ್ ನಾವು ಈ ಥರ ಬರಿತೀವಿ, ಎ ಇನ್ವರ್ಸ್ ಅಂತ ಬರ್ತೀವಿ. ಎ ಇನ್ವರ್ಸ್ ಈಸ್ ಈಕ್ವಲ್ ಟು ಫಾರ್ಮುಲಾ ಏನಿದೆ ನೋಡಿರಿ, 1 ಡಿಟರ್ಮಿನೆಂಟ್ ಆಫ್ ಎ ಇಂಟು ಅಡ್ಜಾಯಿಂಟ್ ಆಫ್ ಎ. ಈಗಾಗಲೇ ನೀವು ಡಿಟರ್ಮಿನೆಂಟ್ ಆಫ್ ಎ ಅದನ್ನು ಹೇಗೆ ತೆಗೆಯೋದಂತ ಕಲ್ತಿದ್ರಿ, ಆಫ್ ಆರ್ಡರ್ 2ನೂ ಕಲ್ತಿದ್ರಿ, ಆಫ್ ಆರ್ಡರ್ 3ನೂ ಕಲ್ತಿದ್ರಿ. ಅಡ್ಜಾಯಿಂಟ್ ಆಫ್ ಎ ಆಫ್ ಆರ್ಡರ್ 2ನೂ ತೆಗೆದು ಕಲ್ತಿರಿ, ಆಫ್ ಆರ್ಡರ್ 3 ತೆಗೆಯೋದನ್ನು ಕಲ್ತಿರಿ. ಸೊ ಯು ವಿಲ್ ಸಿ ಹೌ ಟು ಫೈಂಡ್ ಔಟ್ ದ ಇನ್ವರ್ಸ್ ಆಫ್ ದ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಯೂಸಿಂಗ್ ಡಿಟರ್ಮಿನೆಂಟ್ ಆ್ಯಂಡ್ ಅಡ್ಜಾಯಿಂಟ್ ಆಫ್ ದ ಸ್ಕ್ವೇರ್ ಮ್ಯಾಟ್ರಿಕ್ಸ್. ಒಂದು ಎಕ್ಸಾಂಪಲ್ ಈಗ ತೆಗೆದುಕೊಳ್ಳುವ. ಇಲ್ಲಿದೆ ನೋಡಿರಿ, ಫೈಂಡ್. ಸೆಕೆಂಡ್ ಆರ್ಡರ್ದು ಈಸಿ ಇರುತ್ತದೆ, ಯಾಕಂದರೆ ಅದು ಡಿಟರ್ಮಿನೆಂಟ್ ತೆಗೆದೂ ಈಸಿ ಇದೆ ಮತ್ತು ಅಡ್ಜಾಯಿಂಟ್ ತೆಗೆದೂ ಈಸಿ ಇದೆ. ಥರ್ಡ್ ಆರ್ಡರ್ದು ಸ್ವಲ್ಪ ಲೆಂದಿ ಪ್ರೊಸೀಜರ್ ಇದೆ ಅಷ್ಟೇ. ಫೈಂಡ್ ದ ಇನ್ವರ್ಸ್ ಆಫ್ ದ ಮ್ಯಾಟ್ರಿಕ್ಸ್ ಎ. ಈಗೊಂದು ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರೆ, ಆಫ್ ಆರ್ಡರ್ ಎಷ್ಟು ಕೊಟ್ಟಿದ್ದಾರೆ, ಇಲ್ಲಿ ಸೆಕೆಂಡ್ ಆರ್ಡರ್ ಕೊಟ್ಟಿದ್ದಾರೆ. ಇದರದ್ದು ಇನ್ವರ್ಸ್ ತೆಗಿಬೇಕು. ಸೊ ಫಾರ್ಮುಲಾ ಏನಿದೆ ರೀ, ಎ ಇನ್ವರ್ಸ್ ಈಸ್ ಈಕ್ವಲ್ ಟು 1 ಡಿಟರ್ಮಿನೆಂಟ್ ಆಫ್ ಎ ಅಡ್ಜಾಯಿಂಟ್ ಆಫ್ ಎ. ಈಗ ಇದರದ್ದು ಡಿಟರ್ಮಿನೆಂಟ್ ತೆಗೆಯೋದು ಹೇಗೆ, ಎ ಮ್ಯಾಟ್ರಿಕ್ಸ್ ಈ ಥರ ಕೊಟ್ಟಿದ್ದಾರೆ. ಡಿಟರ್ಮಿನೆಂಟ್ ಹೇಗೆ ತೆಗಿತೀರಾ ನೀವು, ಡಿಟರ್ಮಿನೆಂಟ್ ಆಫ್ ಎ ಈ ಥರ ರೀಪ್ರೆಸೆಂಟ್ ಮಾಡ್ತೀರಿ. ಇದನ್ನು ತೆಗಿತೀರಿ ಹೆಂಗೆ ರೀ, ಪ್ರಿನ್ಸಿಪಲ್ ಡಯಾಗ್ನಲ್ ಎಲಿಮೆಂಟ್ಸು ಮಲ್ಟಿಪ್ಲೈ ಮಾಡೋದು, -3 ಇಂಟು 5 ಮೈನಸ್ ನಾನ್ ಡಯಾಗ್ನಲ್ ಎಲಿಮೆಂಟ್ಸನ್ನು ಮಲ್ಟಿಪ್ಲೈ ಮಾಡೋದು, ದಟ್ ಈಸ್ 2 ಇಂಟು -1. ಜಸ್ಟ್ ಸಿಂಪ್ಲಿಫೈ ಮಾಡಿಬಿಡ್ರಿ. 5 3s are 15 with minus sign. 2 into -1 is -2 minus +2, that is equal to minus of 13 ಆಯಿತು. So minus 13 is the value of the determinant of this given square matrix A. ನೆಕ್ಸ್ಟು ಅಡ್ಜಾಯಿಂಟ್ ತೆಗಿಬೇಕು. ಅಡ್ಜಾಯಿಂಟ್ ತೆಗಿಬೇಕಂದ್ರೆ ಏನು ಮಾಡಬೇಕು ನಾವು, ಜಸ್ಟ್ ಅಡ್ಜಾಯಿಂಟ್ ಆಫ್, ಎಕ್ಸ್ಪ್ಲೇನ್ ಹಿಯರ್, ಅಡ್ಜಾಯಿಂಟ್ ಆಫ್ ತೆಗಿಬೇಕು ಅಂದರೆ ಇವು ಪ್ರಿನ್ಸಿಪಲ್ ಡಯಾಗ್ನಲ್ ಎಲಿಮೆಂಟ್ಸನ್ನು ಇಂಟರ್ಚೇಂಜ್ ಮಾಡಬೇಕು. ಇಂಟರ್ಚೇಂಜ್ ಅಂದರೆ ಏನು, ಇಲ್ಲಿ 5 ಬರೀಬೇಕು, ಇಲ್ಲಿ -3 ಬರೀಬೇಕು. ನಾನ್ ಡಯಾಗ್ನಲ್ ಎಲಿಮೆಂಟ್ಸದ್ದು ಸೈನ್ ಚೇಂಜ್ ಮಾಡಬೇಕು. ಇದು ಪ್ಲಸ್ ಇದೆ, ಸೊ ಮೈನಸ್ ಬರಿತೀನಿ, ಇದು ಮೈನಸ್ ಇದೆ, ಇದನ್ನು ಪ್ಲಸ್ ಬರೀತೀನಿ. ಆಯ್ತಲ್ಲ, ಅಡ್ಜಾಯಿಂಟ್ ಸಿಕ್ತು ಮತ್ತು ಎ ಇನ್ವರ್ಸ್ ಸಿಕ್ತು. ಫಾರ್ಮುಲಾ ಒಳಗೆ ಹಾಕ್ಬಿಡೋದು, ಎ ಇನ್ವರ್ಸ್ ಈಸ್ ಈಕ್ವಲ್ ಟು 1 ಡಿಟರ್ಮಿನೆಂಟ್ ಆಫ್ ಎ ಇಂಟು ಅಡ್ಜಾಯಿಂಟ್ ಆಫ್ ಎ, ದಟ್ ಈಸ್ ಈಕ್ವಲ್ ಟು 1 ಡಿಟರ್ಮಿನೆಂಟ್ ಆಫ್ ಎ ಎಷ್ಟು ಬಂದಿದೆ, -13. ಅಡ್ಜಾಯಿಂಟ್ ಆಫ್ ಎ ಎಷ್ಟು ಬಂದಿದೆ, ಇದು -5 -2 1 -3. ಸೊ ದಿಸ್ ಈಸ್ ದ ಇನ್ವರ್ಸ್ ಆಫ್ ದಿಸ್ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಎ. ಇನ್ವರ್ಸ್ ಆಫ್ ದ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಎ ಇದನ್ನು ಬರಿಬೋದು, ಅಥವಾ ಇದನ್ನು -13 ನೀವು ಒಳಗಡೆ ತೊಗೊಂಡ್ರಿ ಅಂತಂದರೆ ಈ ಥರ ನೀವು ಬರಿಬೋದು. ಸೆಕೆಂಡ್ ಆರ್ಡರ್ದು ಇವನ್ನೆಲ್ಲನೂ ನೀವು ಹೋಮ್ವರ್ಕ್ ಮಾಡಬಹುದು. ನೆಕ್ಸ್ಟ್ ಥರ್ಡ್ ಆರ್ಡರ್ದು ನೋಡೋಣ. ಇದೇ ಥರನೇ ಇದೆ, ಫಾರ್ಮುಲಾ ಸೇಮ್. ಫೈಂಡ್ ದ ಇನ್ವರ್ಸ್ ಆಫ್ ದ ಮ್ಯಾಟ್ರಿಕ್ಸ್ ಎ ಈಸ್ ಈಕ್ವಲ್ ಟು, ಇಲ್ಲಿ ಥರ್ಡ್ ಆರ್ಡರು ಮ್ಯಾಟ್ರಿಕ್ಸ್ ಇದೆ, ಇದರದ್ದು ಇನ್ವರ್ಸ್ ತೆಗಿಬೇಕು ಅಂದರೆ ಫಾರ್ಮುಲಾ ಸೇಮ್, 1 ಡಿಟರ್ಮಿನೆಂಟ್ ಆಫ್ ಎ ಅಡ್ಜಾಯಿಂಟ್ ಆಫ್ ಎ. ಡಿಟರ್ಮಿನೆಂಟ್ ಆಫ್ ಎ ಥರ್ಡ್ ಆರ್ಡರ್ದು ತೆಗಿಬೇಕು ಅಂತಂದರೆ ಬೇರೆ ಇದೆ, ನಿಮಗೆ ಮತ್ತೆ ನೆನಪಿಸ್ಕೊಡ್ತೀನಿ. ಎ ಈಸ್ ಈಕ್ವಲ್ ಟು ಇದು ಮ್ಯಾಟ್ರಿಕ್ಸ್ ಇದೆ, ಇದ್ರ ಡಿಟರ್ಮಿನೆಂಟ್ ತೆಗಿಬೇಕು ಅಂದರೆ ನಾವು ಏನು ಮಾಡಬೇಕು ಅಂದರೆ ಫಸ್ಟ್ ಡಿಟರ್ಮಿನೆಂಟ್ ಫಾರ್ಮುಲಾ ಅಂತೂ ಇದೇ ಇದೆ, ಎ ಇನ್ವರ್ಸ್ ಈಸ್ ಈಕ್ವಲ್ ಟು 1 ಡಿಟರ್ಮಿನೆಂಟ್ ಆಫ್ ಎ ಅಡ್ಜಾಯಿಂಟ್ ಆಫ್ ಎ ಅಂತೇಳಿ. ಡಿಟರ್ಮಿನೆಂಟ್ ಆಫ್ ಎ ತೆಗಿಬೇಕು ಅಂದರೆ ನಾವೇನು ಮಾಡಬೇಕು, ಫಸ್ಟ್ ವಿ ಹ್ಯಾವ್ ಟು ರೈಟ್ ದ ಎಲಿಮೆಂಟ್ ಆಫ್ ದ ಫಸ್ಟ್ ರೋ ಫಸ್ಟ್ ಕಾಲಮ್ 1 ಅಂತ ಬರಿತೀವಿ. ಸೊ ಐ ವಿಲ್ ರೈಟ್ ಹಿಯರ್ 1 1 1 0 1 3 1 -2 1.
ಇದು ಮ್ಯಾಟ್ರಿಕ್ಸ್ ಎ ಇದೆ, ಇದು ಎ ಇದೆ. ಇದರದ್ದು ನಮಗೆ ಡಿಟರ್ಮಿನೆಂಟ್ ಬೇಕು ಅಂತಂದರೆ ನಾವು ಫಸ್ಟ್ ಈ ಎಲಿಮೆಂಟ್ ಬರಿತೀವ, ದಟ್ ಈಸ್ 1. ಇದರದ್ದು ರೋ ಮತ್ತು ಕಾಲಮ್ ಕ್ಯಾನ್ಸಲ್ ಮಾಡಿ ಉಳ್ಕಿದ 4 ಎಲಿಮೆಂಟ್ಸದ್ದು ಡಿಟರ್ಮಿನೆಂಟ್ ತೆಗಿತೀವಿ, ದಟ್ ಈಸ್ 1 3 -2 1, ರೈಟ್. ನೆಕ್ಸ್ಟು ಮೈನಸ್ ಸೈನ್ ಹಾಕಿ ಈ ಎಲಿಮೆಂಟ್ ಬರುತ್ತೆ, ಸೆಕೆಂಡ್ ಎಲಿಮೆಂಟ್, ದಟ್ ಈಸ್ 1. ಆಮೇಲೆ ಮತ್ತೆ ಈ ಎಲಿಮೆಂಟ್ ಕಂಟೇನ್ ಆಗಿದ್ದು ರೋ ಮತ್ತು ಕಾಲಮ್ ಕ್ಯಾನ್ಸಲ್ ಮಾಡಿ ಉಳ್ಕಿದ್ದ ಎಲಿಮೆಂಟ್ಸನ್ನು ಡಿಟರ್ಮಿನೆಂಟ್ ಫಾರ್ಮ್ ಒಳಗೆ ಬರಿತೀವಿ. ನೆಕ್ಸ್ಟ್ ಯು ವಿಲ್ ಟೇಕ್ ದ ಲಾಸ್ಟ್ ಎಲಿಮೆಂಟ್, ದಟ್ ಈಸ್ 1. then you will cancel the row and the column containing this element. ರೋ ಮತ್ತು ಕಾಲಮ್ ಕ್ಯಾನ್ಸಲ್ ಮಾಡಿ ಉಳ್ಕಿದ್ದ ಎಲಿಮೆಂಟ್ಸನ್ನು ಸೆಕೆಂಡ್ ಆರ್ಡರ್ ಡಿಟರ್ಮಿನೆಂಟ್ ಒಳಗೆ ಬರಿತೀವಿ. ನೆಕ್ಸ್ಟ್ ಇದನ್ನು ನಾವು ಎಕ್ಸ್ಪಾಂಡ್ ಮಾಡ್ತೀವಿ. 1 ಇದನ್ನು ಎಕ್ಸ್ಪಾಂಡ್ ಮಾಡಬೇಕು ಅಂತಂದರೆ 1 × 1 ಮೈನಸ್ 3 × -2 ಈಸ್ -6, ಇಲ್ಲಿ +6 ಆಗ್ತಾ ಇದೆ. -1 × 0 × any value is 0, -3 × 1 is 3, plus 1 × 0 × any value is 0, -1 × 1 is 1. ನೆಕ್ಸ್ಟ್ ಇದನ್ನು ಸಿಂಪ್ಲಿಫೈ ಮಾಡುವ. 1 + 6 is 7, -1 × -3 plus 1 × -1, that is equal to, this is 7 minus +3 +1, sorry, -1 into +1 is -1, so 10 - 1 is 9. So 9 is the determinant of this square matrix A. ನೆಕ್ಸ್ಟ್ ಇದರದ್ದು ಎಡ್ಜಾಯಿಂಟ್ ತೆಗಿಬೇಕು. ಎಡ್ಜಾಯಿಂಟ್ ತೆಗಿಬೇಕು ಅಂತಂದರೆ ಅದಕ್ಕೆ ಒಂದು ಪ್ರೊಸೀಜರ್ ಇದೆಯಲ್ಲ, ಅದನ್ನು ನಾನು ಈಗಾಗಲೇ ಹೇಳಿದ್ದೀನಿ. ಈಗ ಇದು ಯಾವಾಗ ಮ್ಯಾಟ್ರಿಕ್ಸ್ ತೊಗೊಂಡಿದ್ದೀನಿ ಅಂತಂದರೆ ಈಗಾಗಲೇ ಇದರದ್ದು ಹಿಂದಿನ ಎಕ್ಸಾಂಪಲ್ದಲ್ಲಿ ಇದರದ್ದು ಎಡ್ಜಾಯಿಂಟ್ ತೆಗೆಯೋಕ್ಕೆ ಹೇಳಿದ್ದೆ ನಿಮಗೆ. ಇದನ್ನು ಎಡ್ಜಾಯಿಂಟ್ ಅದನ್ನೇ ಎಕ್ಸಾಂಪಲ್ ತೊಗೊಂಡಿದ್ದೀನಿ. ಇದನ್ನು ಎಡ್ಜಾಯಿಂಟ್ ತೆಗೆದಿದ್ದೀನಿ ನಾವು ಈಗಾಗಲೇ. ಇದು ಇಷ್ಟು ಬಂದಿದೆ, ಇದರ ಎಡ್ಜಾಯಿಂಟ್ ಇಷ್ಟು ಬಂದಿದೆ, ಡಿಟರ್ಮಿನೆಂಟ್ ಇಷ್ಟು ಬಂದಿದೆ. ದೇರ್ ಫಾರ್ ಎ ಇನ್ವರ್ಸ್ ಈಸ್ ಈಕ್ವಲ್ ಟು, ನಮ್ಮ ಫಾರ್ಮುಲಾ ಏನಿದೆ, 1 ಡಿಟರ್ಮಿನೆಂಟ್ ಆಫ್ ಎ ಇಂಟು ಎಡ್ಜಾಯಿಂಟ್ ಆಫ್ ಎ, ದಟ್ ಈಸ್ ಈಕ್ವಲ್ ಟು 1 ಡಿಟರ್ಮಿನೆಂಟ್ ಆಫ್ ಎ ಎಷ್ಟು ಬಂದಿದೆ ಇಲ್ಲಿ 9, ಎಡ್ಜಾಯಿಂಟ್ ಆಫ್ ಎ ಎಷ್ಟು ಬಂದಿದೆ ಇಲ್ಲಿದೆ, ಅದನ್ನೇ ನಾನು ಬರಿತೀನಿ ಯಾಕಂದರೆ ಮತ್ತೆ ತೆಗೆಯೋಕ್ಕೆ ಟೈಮ್ ಹತ್ತಿದೆ. 0 3 0 -3 -1 3 1. ಸೊ ದಿಸ್ ಈಸ್ ನಥಿಂಗ್ ಬಟ್ ದ ಇನ್ವರ್ಸ್ ಆಫ್ ದ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಎ. ಅರ್ಥ ಆಯಿತು ಅನ್ಕೋತೀನಿ. ಸಿಮಿಲರ್ಲಿ you take these as homework. Find the inverse of the matrices of these 3 examples. Hope you have understood how to find out the adjoint of the square matrix of order 2, adjoint of the square matrix of order 3, and using the adjoint how to find out the inverse of the square matrix of order 2 and inverse of the square matrix of order 3. ಮುಂದಿನ ವಿಡಿಯೋದಲ್ಲಿ ನಾವು ಎ ಇನ್ವರ್ಸ್ ಮತ್ತು ಡಿಟರ್ಮಿನೆಂಟ್ ಯೂಸ್ ಮಾಡಿ how to solve the simultaneous equations of 2 unknown ಮತ್ತು 3 unknown ಅದರ ಬಗ್ಗೆ ಕಲಿಯೋಣ. ಥ್ಯಾಂಕ್ ಯು.